ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕಲಬುರಗಿ ನಗರದಲ್ಲಿ ನಡೆದ ಒಂದು ಹೃದಯ ವಿದ್ರಾವಕ ಘಟನೆ ಈಗ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಮಕ್ಕಳ ಕಳ್ಳಿಯರ ಬಗ್ಗೆ ಹರಿದಾಡುತ್ತಿದ್ದ ವದಂತಿಯಿಂದ ಏನೆಲ್ಲ ಅನಾಹುತ ಆಗ್ತಿದೆ ಅಂತ ಮೊನ್ನೆಯಷ್ಟೇ ನ್ಯೂ ಗಾಂಧಿ ನಗರಲ್ಲಿ ಕಳ್ಳಿಯೊಂದು ಥಳಿಸಿದ್ದ ಘಟನೆಗೆ ನೋಡಿದ್ವಿ. ಆದ್ರೆ ಈಗ ಮತ್ತೆ ಅದೇ ರೀತಿಯ ಘಟನೆ ನಡೆದಿದೆ. ಆದ್ರೆ ಇದರಲ್ಲಿ ಒಂದು ಭಾವನಾತ್ಮಕ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಏನ್ ಈ ಟ್ವಿಸ್ಟ್ ಅಂತ ಹೇಳ್ತೀನಿ ನೋಡಿ. ಏನು, ಈ ಘಟನೆ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಿದೆ. ಬಸಮ್ಮ ಎಂಬ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ಜನರು ತಪ್ಪಾಗಿ ಮಕ್ಕಳ ಕಳ್ಳಿ ಎಂದು ಭಾವಿಸಿ ಸ್ಥಳೀಯರೆಲ್ಲರೂ ಸೇರಿ ಆಕೆಯನ್ನ ಥಳಿಸಿದ್ದಾರೆ. ಹಲ್ಲೆ ಬಳಿಕ ಗುಲ್ಬರ್ಗಾ ವಿವಿ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಹಿಳೆಯನ್ನು ರಕ್ಷಿಸಿದ್ರು. ನಂತರ ಆಕೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಈ ಕ್ರಮದಿಂದ ಮಹಿಳೆಯ ಜೀವ ಉಳಿದಿದೆ. ಆದರೆ ಈ ಘಟನೆಯು ಸಮಾಜದಲ್ಲಿ ಹರಡುವ ವದಂತಿಗಳಿಂದ ಏನೆಲ್ಲ ತೊಂದರೆಗಳೇ ಆಗುತ್ತವೆ ಎಂದು ತೋರಿಸಿದೆ. ಆದರೆ ಈ ಘಟನೆಯು ಸಮಾಜದಲ್ಲಿ ಹರಡುವ ವದಂತಿಗಳಿಂದ ಏನೆಲ್ಲ ತೊಂದರೆಗಳು ಆಗುತ್ತವೆ ಎಂದು ತೋರಿಸಿದೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋವನ್ನ ಸ್ಥಳೀಯರು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ವೈರಲ್ ಮಾಡಿದ್ದಾರೆ. ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಗಳು ವೈರಲ್ ಆಗುತ್ತೆ. ಆದ್ರೆ ಅದರಿಂದ ಬೇರೆಯವರಿಗೆ ಏನು ಪ್ರಯೋಜನ ಆಗಿಲ್ಲ. ಆಗ್ಲೇ ಹೇಳಿದ್ನಲ್ಲ, ಈ ಸ್ಟೋರಿಲಿ ಒಂದು ಟ್ವಿಸ್ಟ್ ಇದೆ ಅಂತ. ಆದ್ರೆ ಆ ಟ್ವಿಸ್ಟ್ ಈ ವೈರಲ್ ಆದಂತಹ ವಿಡಿಯೋಯಿಂದಲೇ ಶುರು ಆಗೋದು. ಏನಪ್ಪಾ ಅದು ಅಂದ್ರೆ, ಹೌದು, ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆದ ವಿಡಿಯೋವನ್ನ ನೋಡಿ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದ ನಿವಾಸಿ ರಾಚಯ್ಯ ತನ್ನ ತಾಯಿಯನ್ನು ಗುರುತಿಸಿದ್ದಾರೆ. 2 ವರ್ಷಗಳ ಹಿಂದೆ ಮಾನಸಿಕ ಕಾಯಿಲೆಯಿಂದ ಮನೆ ಬಿಟ್ಟು ಹೋಗಿದ್ದ ಬಸಮ್ಮ ಈವರೆಗೆ ಹುಡುಕಾಟದಲ್ಲಿದ್ದರೂ ಕೂಡ ಸಿಗಲಿಲ್ಲ. ಆದ್ರೆ ವೈರಲ್ ವಿಡಿಯೋ ಮೂಲಕ ತಾಯಿಯನ್ನು ನೋಡಿ ರಾಚಯ್ಯ ತಕ್ಷಣವೇ ವಿವಿ ಠಾಣೆಗೆ ಬಂದಿದ್ದಾರೆ. ಪೊಲೀಸರ ಸಹಕಾರದಿಂದ ವೃದ್ಧಾಶ್ರಮದಲ್ಲಿದ್ದ ಬಸಮ್ಮಳನ್ನು ರಾಚಯ್ಯ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. 2 ವರ್ಷಗಳ ಬಳಿಕ ತಾಯಿ ಸಿಕ್ಕಿರುವುದು ಮಗನಿಗೆ ಬಹಳ ಸಂತೋಷವಾಗಿದೆ. ಇನ್ನು ಈ ತಾಯಿ ಮಗನ ಬಾಂಧವ್ಯ ನೋಡಿದ್ರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಈ ಘಟನೆ ಸಮಾಜಕ್ಕೆ ಒಂದು ದೊಡ್ಡ ಪಾಠವಾಗಿದೆ. ವದಂತಿಗಳ ಆಧಾರದ ಮೇಲೆ ನಿರಪರಾಧಿಗಳನ್ನು ಹಲ್ಲೆ ಮಾಡುವುದು ಅಪಾಯಕಾರಿ. ಮಾನಸಿಕ ಅಸ್ವಸ್ಥರು ಸಹ ಮಾನವರೇ, ಅವರಿಗೆ ಸಹಾನುಭೂತಿ ಮತ್ತು ಆರೈಕೆ ಅಗತ್ಯವಿದೆ. ಸಮಾಜದಲ್ಲಿ ಮಾನವೀಯತೆ ಉಳಿಯಬೇಕು ಎಂಬ ಸಂದೇಶವನ್ನ ಈ ಘಟನೆ ನೀಡಿದೆ. ಒಟ್ಟಾರೆ ಕಲಬುರಗಿಯ ಈ ಘಟನೆ ವದಂತಿಗಳಿಂದ ಎಷ್ಟು ದೊಡ್ಡ ಅನಾಹುತ ಸಂಭವಿಸಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಆದರೆ ಕೊನೆಯಲ್ಲಿ ಮಗನಿಗೆ ತಾಯಿಯನ್ನು ಮರಳಿ ಸಿಕ್ಕಿರುವುದು ಭಾವುಕ ಅಂತ್ಯ ಕಂಡಿದೆ. ಜನರು ವದಂತಿಗಳಲ್ಲಿ ನಂಬಿಕೆ ಇಡುವ ಬದಲು ಸತ್ಯವನ್ನ ಪರಿಶೀಲಿಸಿ ಮಾನವೀಯತೆ ಉಳಿಸಿಕೊಳ್ಳಬೇಕು ಎಂಬುದು ಈ ಘಟನೆ ಸ್ಪಷ್ಟಪಡಿಸಿದೆ. ಜೊತೆಗೆ ತಾಯಿಯನ್ನ ನೋಡ್ಕೊಳ್ಳಿಕ್ಕೆ ಆಗದೆ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಕಾಲದಲ್ಲಿ ವೃದ್ಧಾಶ್ರಮದಿಂದ ತಾಯಿ ಸಿಕ್ಕಿರುವ ಖುಷಿಯಲ್ಲಿ ತಾಯಿಯನ್ನ ಮನೆಗೆ ಕರ್ಕೊಂಡು ಹೋಗಿ ಆರೈಕೆ ಮಾಡುವಂತಹ ಮಗನಿಗೆ ಒಂದು ಹ್ಯಾಟ್ಸ್ ಆಫ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.